ಸಿಎಂ ನಿನ್ನೆ ರಾಜೀನಾಮೆ ಕೊಟ್ಟರು. ಅವರು ಅಂಗೀಕಾರ ಮಾಡಲಿಲ್ಲದಿದ್ರು ಈಗ ಮಾಡಿದ್ದಾರೆ. ಹಾಗಾಗಿ ನಾವು ಯಾರು ಈಗ ಮಂತ್ರಿ ಆಗಿಲ್ಲ. CLP ಈಗ ಕರಿಬೇಕು ಅಂದೇಳಿ ನಾವು ಹೈಕಮಾಂಡರ್ ಹತ್ರ ಹೋಗಿ ಡೆಲ್ಲಿಲಿ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು, ಮತ್ತೆ ಸಿದ್ದರಾಮಯ್ಯ ಸಾಹೇಬರು, DK ಅವರು, ಹಿರಿಯ ಸಚಿವರು ಎಲ್ಲ ಹೋಗ್ಕೊಂಡು ಅವ್ರ ಹತ್ರ ವಿನಂತಿ ಮಾಡ್ಕೊಂತ ಇದ್ದಾರೆ. ಹೆಚ್ಚಾಗಿ ನನ್ನ ಲೆಕ್ಕದಲ್ಲಿ ನಾಳೆ CLP ಆಗ್ಬಹುದು ಅಂದೇಳಿ, ಇನ್ನು ಡಿಕ್ಲೇರ್ ಅಲ್ಲ. ಮೀಟಿಂಗ್ 11:30 ಮೀಟಿಂಗು. ಅವ್ರು ಏನ್ ತೀರ್ಮಾನ ತಗೊಂತಾರೆ ಅದು ಆಗ್ತದೆ. ಸೆಂಟ್ರಲ್ ತೀರ್ಮಾನ ಸೆಂಟ್ರಲ್ ಅಂದ್ರೆ ನಮ್ದೊಂದು ಕುಟುಂಬ. ನಮ್ಮ ಹೈಕಮಾಂಡ್ ಅಂದ್ರೆ ನಮ್ದೊಂದು ಕುಟುಂಬ. ಹೈಕಮಾಂಡ್ ಅಂದ ಕಡೆಗಿಲ್ಲ ಅವ್ರದೇ ತೀರ್ಮಾನ ಅಂದೇಳಿ ಅಲ್ಲ, ಅವ್ರು ತೀರ್ಮಾನ ತಗೊಳ್ತಾರ. ನಮ್ದೆಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಒಳ್ಳೆ ತೀರ್ಮಾನ ತಗೊಂತಾರೆ. ಒಳ್ಳೆ ದಿನ ಒಳ್ಳೆ ಮುಖ್ಯಮಂತ್ರಿ ಬರ್ತಾರೆ. ಸರ್, ಈಗ ಬಹಳಷ್ಟು ಜನ ಶಾಸಕರು ಮತ್ತೆ ಸಚಿವರು ದೆಹಲಿಗೆ ಹೋಗಿದ್ದಾರೆ. ಎಲ್ಲ ನಿಮಗೂ ಕೂಡ ಬಲ ಬಂದಿದೆ. ನನಗೆ ನನ್ನ ಕ್ಷೇತ್ರದ ಜನ ಬಹಳ ಮುಖ್ಯ. ಅವರು ಶಾಸಕರು ಮಾಡೋದ್ರಿಂದ ನನಗೆ ನಾನು ಮಂತ್ರಿ ಆಗಿದ್ದೇನೆ. ಅವ್ರ ಆಶೀರ್ವಾದದಿಂದ ಅವ್ರ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ. ನಾನು ಯಾರಿಗೂ ಬನ್ನಿ ಅಂದೇಳಿ ಹೇಳೋದಿಲ್ಲ. ನಮ್ದು ಒಂದು ಕಮಿಟಿ ಇದೆ ಸೆಂಟ್ರಲ್ ಅಲ್ಲಿ. ಆ ಕಮಿಟಿಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ಕರೀತಾರೆ. ಅವ್ರು ಕೂತ್ಕೊಂಡು ಒಂದು ನಿರ್ಧಾರ ಮಾಡಿ ಹಂತ ಹಂತವಾಗಿ ಬರೀ ಇದು ಮಾಡೋದು. CLP ಮಾಡಬೇಕು, CLP ಮಾಡಿದ್ಮೇಲೆ ಒಪಿನಿಯನ್ ತಗೊಳ್ಬೇಕು, ಒಪಿನಿಯನ್ ತಗೊಂಡ್ಮೇಲೆ ಮತ್ತೆ ಡೆಲ್ಲಿಗೆ ಹೋಗ್ಬೇಕು, ಮತ್ತೆ ಡೆಲ್ಲಿಯಿಂದ ಮತ್ತೆ ವೈಯಕ್ತಿಕವಾಗಿ ಒಪಿನಿಯನ್ ತಗೊಳ್ಳೋದಾದ್ರು ಆಯ್ತು ತಗೊಳ್ತಾರೆ. ಅವ್ರು ಏನು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ 136 ಜನ ಬದ್ಧರು. ಯಾರು ಎಲ್ಲೂ ವ್ಯತ್ಯಾಸ ಇಲ್ಲ. ನಿಮ್ಗೆ ಈಗಾಗಲೇ ಗೊತ್ತಿದೆ ಅನ್ನೋದು ನಾನು ತಿಳ್ಕೊಂಡಿದ್ದೇನೆ. ಸರ್, ನಮ್ಮ ಜಿಲ್ಲೆಯಿಂದ ಏನಾದ್ರು ಆಕಾಂಕ್ಷಿಗಳ ಪಟ್ಟಿ ಹೋಗಿದೆ? ಇಲ್ಲಿ ನಮ್ಮ ಜಿಲ್ಲೆಗೆ ಭೌಗೋಳಿಕವಾಗಿ ದೊಡ್ಡ ಇದೆ. ಜಾಸ್ತಿ ಸಚಿವರು ಕೊಟ್ಟರೆ ಸಂತೋಷ. ಅಭಿವೃದ್ಧಿ ಆದ್ರೂ ಆಗ್ಲಿ. ನಮಗೂ ಬಹಳ ಖುಷಿಯಲ್ಲಿದ್ದೀನಿ ನಾನು. ನಮ್ಗೆ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು, ಜನರ ಕಷ್ಟಕ್ಕೆ ಸ್ಪಂದಿಸ್ಬೇಕು, ಸಾಮಾನ್ಯ ಜನ ಬಡವರಿಗೆ ಅವ್ರಿಗೆ ಏನಾದ್ರೂ ಸಹಾಯ ಸಹಕಾರ ಆಗ್ಬೇಕು. ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಹೆಸರು ಉಳಿಬೇಕು, ಮತ್ತೆ ಅದನ್ನ ನಂಬ್ಕೊಂಡಿದ್ದವ್ರನ್ನ ಬಚಾವ್ ಮಾಡ್ಬೇಕು ಜನ. ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.